ನಮಸ್ಕಾರ. ಮುಖ್ಯಾಂಶಗಳು. ಶೀಘ್ರದಲ್ಲೇ ಕೋವಿಡ್-19 ಲಸಿಕೆ ವಿತರಣೆ, ವಿಜ್ಞಾನಿಗಳ ಕೊಡುಗೆ ಶ್ಲಾಘನೀಯ, ಪ್ರಧಾನಿ ನರೇಂದ್ರ ಮೋದಿ. ಪ್ರತಿಭಟನಾ ನಿರತ ರೈತ ಸಂಘಟನೆಗಳೊಂದಿಗೆ ಸಮಾಲೋಚನೆ, ಮುಂದಿನ ಸಭೆಯಲ್ಲಿ ಆಶಾದಾಯಕ ಫಲಿತಾಂಶ ನಿರೀಕ್ಷೆ, ಸಚಿವ ನರೇಂದ್ರ ಸಿಂಗ್ ತೋಮರ್. ಬಿಜೆಪಿ ಶಾಸಕರೊಂದಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಭೆ, ಅಭಿವೃದ್ಧಿ ಕಾರ್ಯ ಸೇರಿ ವಿವಿಧ ವಿಷಯಗಳ ಕುರಿತು ಚರ್ಚೆ. ಹಾಗೂ ವಿಧಾನ ಪರಿಷತ್ತಿನಲ್ಲಿ ನಡೆದ ಘಟನೆ ಕುರಿತು ಶೀಘ್ರದಲ್ಲೇ ಆತ್ಮಾವಲೋಕನ ಸಭೆ, ಸಂವಿಧಾನ ತಜ್ಞರೊಂದಿಗೆ ಸಮಾಲೋಚನೆ, ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಮಾವೇಶ ಉದ್ಘಾಟಿಸಿ ರಾಷ್ಟ್ರೀಯ ಅಣು ಸಮಯ ಮಾಪಕ ಮತ್ತು ಭಾರತೀಯ ನಿರ್ದೇಶಕ ದ್ರವ್ಯವನ್ನು ದೇಶಕ್ಕೆ ಸಮರ್ಪಿಸಿದರು. ರಾಷ್ಟ್ರೀಯ ಪರಿಸರ ಮಾನದಂಡ ಪ್ರಯೋಗಾಲಯಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ನಂತರ ಅವರು ಜಗತ್ತನ್ನೇ ಕಾಡುತ್ತಿರುವ ಮಹಾಮಾರಿ ಕೋವಿಡ್ಗೆ ಭಾರತೀಯ ವಿಜ್ಞಾನಿಗಳು 2 ಲಸಿಕೆಯನ್ನು ಭಾರತದಲ್ಲೇ ತಯಾರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಭಾರತದಲ್ಲಿ ಶೀಘ್ರವೇ ಬೃಹತ್ ಲಸಿಕಾ ಕಾರ್ಯಕ್ರಮವೂ ಆರಂಭವಾಗಲಿದೆ. ವಿಜ್ಞಾನಿಗಳ ಈ ಕೊಡುಗೆಯ ಬಗ್ಗೆ ಇಡೀ ದೇಶವೇ ಹೆಮ್ಮೆ ಪಡುತ್ತಿದೆ. ಎಲ್ಲ ದೇಶವಾಸಿಗಳು ವಿಜ್ಞಾನಿಗಳಿಗೆ ಮತ್ತು ತಂತ್ರಜ್ಞರಿಗೆ ಋಣಿಯಾಗಿದ್ದಾರೆ ಎಂದರು. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ರಾಷ್ಟ್ರೀಯ ಭೌತಿಕ ಪ್ರಯೋಗಾಲಯದ 75ನೇ ಸಂಸ್ಥಾಪನಾ ದಿನದಂದು ಶುಭ ಕೋರಿದ ಸಿಎಸ್ಐಆರ್ ಸೇರಿದಂತೆ ಭಾರತೀಯ ವೈಜ್ಞಾನಿಕ ಸಂಸ್ಥೆಗಳಿಗೆ ಎದುರಾಗುವ ಪ್ರತಿಯೊಂದು ಸವಾಲಿಗೂ ಪರಿಹಾರ ಶೋಧಿಸುತ್ತಿದ್ದಾರೆ. ಅವರ ಈ ಪರಿಶ್ರಮದಿಂದ ವೈಜ್ಞಾನಿಕ ಸಂಸ್ಥೆಗಳ ಬಗ್ಗೆ ಜಾಗೃತಿ ಮೂಡುತ್ತಿದೆ, ಹಿರಿಮೆಯ ಹೊಸ ಭಾವನೆ ಮೂಡುತ್ತಿದೆ ಎಂದರು. ತನ್ನದೇ ಪಥದರ್ಶಕ ವ್ಯವಸ್ಥೆ ಒಳಗೊಂಡ ದೇಶಗಳ ಸಾಲಿನಲ್ಲಿ ಭಾರತ ಸೇರಿದೆ. ಇಂದು ಲೋಕಾರ್ಪಣೆಯಾಗಿರುವ ಭಾರತೀಯ ನಿರ್ದೇಶಕ ದ್ರವ್ಯವು ನಮ್ಮ ಉದ್ಯೋಗ ಜಗತ್ತಿಗೆ ಗುಣಮಟ್ಟದ ಉತ್ಪನ್ನ ತಯಾರಿಕೆಗೆ ಪ್ರೋತ್ಸಾಹ ನೀಡಲಿದೆ. ಈಗ ನಾವು ಆಹಾರ, ಖಾದ್ಯ ತೈಲ, ಖನಿಜ, ಭಾರಲೋಹ, ಕೀಟನಾಶಕ, ಔಷಧ, ಜವಳಿ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ನಮ್ಮದೇ ಪ್ರಮಾಣಿತ ಸರಕು ವ್ಯವಸ್ಥೆ ಬಲಪಡಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ದೇವೆ ಎಂದರು. खरीदने वाले हर एक कस्टमर का दिल भी जीतना है और दुनिया के हर कोने में दिल जीतना है. आज इसी और एक और कदम बढ़ा है. आज जिस भारतीय निर्देशक द्वारा लोकार्पण किया गया है, यह हमारे उद्योग जगत को क्वालिटी प्रोडक्ट्स बनाने के लिए प्रोत्साहित करेगा. अब फूड, एडिबल ऑयल्स, मिनरल्स, हैवी मेटल्स, पेस्टिसाइड, फार्मा और टेक्सटाइल ऐसे अनेक क्षेत्रों में अपने सर्टिफाइड रेफरेंस मटेरियल सिस्टम को मजबूत करने की तरफ हम तेजी से आगे बढ़ रहे हैं. अब हम उस स्थिति की तरफ बढ़ रहे हैं जहां इंडस्ट्री रेगुलेशन सेंट्रिक अप्रोच के बजाय कंज्यूमर ओरिएंटेड अप्रोच ಇಂದು ನಮ್ಮ ರಾಷ್ಟ್ರೀಯ ಅಣ್ವಯಿಕ ಕಾಲಮಾನ ಮಾಪಕದಿಂದ 2.8 ನ್ಯಾನೋಸೆಕೆಂಡ್ ಖಚಿತತೆ ಪಡೆದಿರುವುದು ನಮ್ಮಲ್ಲಿ ಅಪರಿಮಿತ ಸಾಮರ್ಥ್ಯವಿದೆ ಎಂಬುದನ್ನು ಸಾಬೀತು ಮಾಡಿದೆ. ಈಗ ಭಾರತೀಯ ಕಾಲಮಾನದ ನಿಖರತೆ ಅಂತಾರಾಷ್ಟ್ರೀಯ ಕಾಲಮಾನಕ್ಕೆ ಕೇವಲ 3 ನ್ಯಾನೋಸೆಕೆಂಡ್ಗಿಂತ ಕಡಿಮೆ ಇದೆ ಎಂದರು. ಇದರಿಂದ ಇಸ್ರೋ ಸೇರಿದಂತೆ ಅತ್ಯಾಧುನಿಕ, ಅತ್ಯುತ್ಕೃಷ್ಟ ತಂತ್ರಜ್ಞಾನದೊಂದಿಗೆ ಕಾರ್ಯನಿರ್ವಹಿಸುವ ಸಂಸ್ಥೆಗಳಿಗೆ ನೆರವಾಗಲಿದೆ ಎಂದರು. ಆತ್ಮಕ್ಕೆ ಸಾವಿಲ್ಲ ಎಂಬ ಮಾತು ನಮ್ಮಲ್ಲಿದೆ. ಅದೇ ರೀತಿ ಸಂಶೋಧನೆಗೂ ಸಾವಿಲ್ಲ. ಅದು ದೇಶದ ಅಭಿವೃದ್ಧಿಗೆ ಪೂರಕ ಎಂದ ಅವರು, ಇದು ನಮಗೆ ನಾವೀನ್ಯತೆ ಎಷ್ಟು ನಿರ್ಣಾಯಕವೋ ಅಷ್ಟೇ ಮಹತ್ವಪೂರ್ಣವಾಗಿದೆ. ಹೀಗಾಗಿ ನಾವೀನ್ಯತೆಯನ್ನು ಸಾಂಸ್ಥೀಕರಣಗೊಳಿಸುವ ಅಗತ್ಯವಿದೆ. ಬೌದ್ಧಿಕ ಆಸ್ತಿಯನ್ನು ಸಂರಕ್ಷಿಸುವುದು ಹೇಗೆ ಎಂಬುದನ್ನು ನಮ್ಮ ಯುವಜನರಿಗೆ ಕಲಿಸಬೇಕಾಗಿದೆ. ಪೇಟೆಂಟ್ ಮತ್ತು ಅದರ ಉಪಯುಕ್ತತೆ ಹಾಗೂ ಬ್ರಾಂಡ್ನಿಂದ ಭಾರತ ಸದೃಢವಾಗುತ್ತದೆ ಎಂದರು. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಎಂಬ ಸಾಲುಗಳಿಂದ ಪ್ರೇರಣೆ ಪಡೆದು ವಿಜ್ಞಾನಿಗಳು ಸಂಶೋಧನೆಯಲ್ಲಿ ನಿರತವಾಗುತ್ತಾರೆ. ಅವರು 130 ಕೋಟಿ ಭಾರತೀಯರ ಆಶಾವಾದವಾಗಿದ್ದಾರೆ ಎಂದು ಪ್ರಧಾನಿ ಹೇಳಿದರು. हमारी रिसर्च
जितने सेक्टर्स में लीड करेगी उतनी ही आपकी पहचान मजबूत होगी, उतना ही ब्रांड इंडिया मजबूत होगा। हम सबको कर्म मां फलेषु कदाचन के मंत्र से ऊर्जा लेकर कर्म में जुटे रहना है। और शायद इस मंत्र को जीवन में अगर किसी ने उतारा है तो मुझे हमेशा लगता है साइंटिस्टों ने उतारा हुआ है। उनका यही मन रहता है, वो लेबोरेटरी में एक ऋषि की तरह तपस्या करते रहते हैं और कर्मण्येवाधिकारस्ते मां फलेषु कदाचन, कर्म करते रहो, फल मिले या न मिले वो लगा रहता है। आप सिर्फ भारत की साइंस और टेक्नोलॉजी के एक कर्मयोगी नहीं है, बल्कि आप ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾಕ್ಟರ್ ಹರ್ಷವರ್ಧನ್, ಪ್ರಧಾನ ವೈಜ್ಞಾನಿಕ ಸಲಹೆಗಾರ ಡಾಕ್ಟರ್ ವಿಜಯ ರಾಘವನ್, ಸಿಎಸ್ಐಆರ್ ಮುಖ್ಯಸ್ಥ ಡಾಕ್ಟರ್ ಶೇಖರ್ ಸಿ ಮಾಂಡೆ ಮತ್ತಿತರರು ಉಪಸ್ಥಿತರಿದ್ದರು. ಇಂದು ಶಂಕುಸ್ಥಾಪನೆ ನೆರವೇರಿಸಲಾದ ರಾಷ್ಟ್ರೀಯ ಪರಿಸರ ಮಾನದಂಡ ಪ್ರಯೋಗಾಲಯ ಸೂಕ್ತ ವಾಯು ಮತ್ತು ಕೈಗಾರಿಕಾ ಮಾಲಿನ್ಯ ನಿಗಾ ಸಾಧನಕ್ಕೆ ಪ್ರಮಾಣೀಕರಣದಲ್ಲಿ ಸ್ವಾವಲಂಬನೆ ಸಾಧಿಸಲು ನೆರವಾಗಲಿದೆ. ದೆಹಲಿಯ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ರಾಷ್ಟ್ರೀಯ ಭೌತಿಕ ಪ್ರಯೋಗಾಲಯ ಸಿಎಸ್ಐಆರ್ ಎನ್ಪಿಎಲ್ ತನ್ನ 75ನೇ ಸಂಸ್ಥಾಪನಾ ವರ್ಷದ ಅಂಗವಾಗಿ ರಾಷ್ಟ್ರೀಯ ಮಾಪನ ಶೃಂಗಸಭೆ 2021 ಆಯೋಜಿಸಿದೆ. ಈ ಸಮಾವೇಶದ ಘೋಷವಾಕ್ಯ ರಾಷ್ಟ್ರದ ಸಮಗ್ರ ಬೆಳವಣಿಗೆಗೆ ಮಾಪನ ಶಾಸ್ತ್ರ ಎಂಬುದಾಗಿದೆ. और मापांकन में सहयोग कर रहा है। राष्ट्रीय पर्यावरण संबंधी मानक प्रयोगशाला नजदीकी परिवेश की वायु और औद्योगिक उत्सर्जन निगरानी उपकरणों के प्रमाणीकरण में आत्मनिर्भर. ರೈತ ಸಂಘಟನೆಗಳ ನಾಯಕರೊಂದಿಗೆ ಇಂದು ನಡೆದ ಸಭೆ ಉತ್ತಮ ವಾತಾವರಣ ಯಾವುದೇ ನಿರ್ಣಯಕ್ಕೆ ಬರಲು ಸಾಧ್ಯವಾಗಿಲ್ಲ. ಆದರೆ ಬರುವ 8ರಂದು ಮತ್ತೆ ಸಭೆ ಸೇರಿ ನಿರ್ಧಾರ ಕೈಗೊಳ್ಳುವ ನಿಟ್ಟಿನಲ್ಲಿ ಮುಂದುವರಿಯಲಾಗುವುದು ಎಂದು ಕೇಂದ್ರ ನರೇಂದ್ರ ಸಿಂಗ್ ತೋಮರ್ ತಿಳಿಸಿದ್ದಾರೆ. ಸಭೆಯ ಬಳಿಕ ಅವರು ಇಂದು ನಡೆದ ಮಾತುಕತೆಯ ವಾತಾವರಣದ ಹಿನ್ನೆಲೆಯಲ್ಲಿ ಮುಂದಿನ ಸಭೆಯಲ್ಲಿ ಸಾರ್ಥಕ ಚರ್ಚೆ ನಡೆದು ಪರಿಹಾರ ದೊರಕುವ ಆಶಾಭಾವನೆ ಮೂಡಿದೆ ಎಂದು ತೋಮರ್ ತಿಳಿಸಿದರು. ರೈತರಿಗೆ ಸರ್ಕಾರದ ಬಗ್ಗೆ ವಿಶ್ವಾಸ ಇಲ್ಲದೆ ಇದ್ದಿದ್ದರೆ 8ನೇ ತಾರೀಖಿನ ಸಭೆಯೇ ನಿರ್ಧಾರವಾಗುತ್ತಿರಲಿಲ್ಲ. ಸರ್ಕಾರದ ಬಗ್ಗೆ ರೈತರಿಗೂ ವಿಶ್ವಾಸ ಇದೆ, ರೈತರ ಬಗ್ಗೆ ಸರ್ಕಾರಕ್ಕೂ ಸಂವೇದನೆ ಇದೆ ಎಂದು ತೋಮರ್ ತಿಳಿಸಿದರು. ದೇಶದಲ್ಲಿರುವ ಕೋಟ್ಯಂತರ ರೈತರ ಹಿತವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಚರ್ಚೆ ನಡೆಸಲಾಗುವುದು ಎಂದ ಅವರು, ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಮುಂದುವರಿಯುತ್ತದೆ, ಅದೇ ರೀತಿ ಕೃಷಿ ಉತ್ಪನ್ನ ಮಾರುಕಟ್ಟೆಯೂ ಕಾರ್ಯನಿರ್ವಹಿಸಲಿದೆ ಎಂದು ಪುನರುಚ್ಚರಿಸಿದರು. तो 8 तारीख की बैठक क्यों तय होती? सरकार और यूनियन दोनों की रजामंदी के कारण ही 8 तारीख की बैठक तय हुई है. इसका मतलब किसानों का भरोसा सरकार पर है और सरकार के मन में किसानों के प्रति सम्मान और संवेदना है. ಇಂದಿನ ಸಭೆಯಲ್ಲಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಹಾಗೂ ರೈತ ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಶಾಸಕರ ಜೊತೆ ಸಭೆ ನಡೆಸಿದ್ದಾರೆ. ಬಜೆಟ್ಗೂ ಮುನ್ನ ಶಾಸಕರ ಜೊತೆ ಸಮಾಲೋಚನೆ ನಡೆಸಿ ಅವರ ಅಭಿಪ್ರಾಯ ಹಾಗೂ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ಮುಖ್ಯಮಂತ್ರಿ ಅವರು ಈ ಸಭೆ ನಡೆಸುತ್ತಿದ್ದಾರೆ. ಶಾಸಕರ ಕ್ಷೇತ್ರಗಳಲ್ಲಿ ಆಗಬೇಕಿರುವ ಅಭಿವೃದ್ಧಿ ಕಾರ್ಯಗಳು, ಅನುದಾನ ಹಂಚಿಕೆ ಸೇರಿದಂತೆ ಇನ್ನಿತರೆ ಮೂಲಸೌಕರ್ಯಗಳ ಬಗ್ಗೆ ಆಯಾ ಕ್ಷೇತ್ರದ ಶಾಸಕರುಗಳಿಂದ ಅವರು ಮಾಹಿತಿ ಪಡೆದುಕೊಳ್ಳುತ್ತಿದ್ದಾರೆ. ಇತ್ತೀಚೆಗೆ ವಿಧಾನ ಪರಿಷತ್ತಿನಲ್ಲಿ ನಡೆದ ಘಟನೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತದ್ದು ಮತ್ತು ನೋವಿನ ಸಂಗತಿ. ಈ ಹಿನ್ನೆಲೆಯಲ್ಲಿ ಆತ್ಮಾವಲೋಕನ ಸಭೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಸಂಸದೀಯ ಪಟುಗಳು, ವಿವಿಧ ಕ್ಷೇತ್ರಗಳ ತಜ್ಞರು, ಸಂವಿಧಾನದ ಬಗ್ಗೆ ಅರಿವಿರುವವರು, ಹಲವಾರು ದಶಕಗಳಿಂದ ಸದನವನ್ನು ಹತ್ತಿರದಿಂದ ನೋಡಿದ ಪತ್ರಕರ್ತರೊಂದಿಗೆ ಈ ಆತ್ಮಾವಲೋಕನ ಸಭೆ ನಡೆಸಲು ಉದ್ದೇಶಿಸಲಾಗಿದ್ದು, ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಲಾಗುವುದು. ಈ ಸಭೆಯನ್ನು ಯಾವಾಗ ನಡೆಸಬೇಕು ಎನ್ನುವುದನ್ನು ಸದ್ಯದಲ್ಲೇ ನಿರ್ಧರಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯ ವಿಧಾನಮಂಡಲಕ್ಕೆ ಸುದೀರ್ಘ ಇತಿಹಾಸವಿದೆ, ಅಲ್ಲದೆ ಇಡೀ ದೇಶದಲ್ಲೇ ಮಾದರಿಯಾಗಿದೆ. ಇಂತಹ ವಿಧಾನಮಂಡಲದಲ್ಲಿ ಅಹಿತಕರ ನೋವಿನ ಸಂಗತಿ. ವಿಧಾನ ಪರಿಷತ್ತಿನಲ್ಲಿ ಸಭಾಪತಿಯವರನ್ನು ಸದನಕ್ಕೆ ಬರಲು ಅವಕಾಶ ಮಾಡಿಕೊಡದಿರುವುದು ಉಪಸಭಾಪತಿಯವರನ್ನು ಎಳೆದಾಡಿದ್ದು ತಲ್ಲಣ ಮೂಡಿಸಿದೆ. ಇದು ರಾಜ್ಯವನ್ನಷ್ಟೇ ಅಲ್ಲ, ದೇಶ ಮಟ್ಟದಲ್ಲಿ ತಲೆ ತಗ್ಗಿಸುವಂತಾಗಿದೆ ಎಂದು ಅವರು ಹೇಳಿದರು.
ಉಪಸಭಾಪತಿ ಎಸ್ಎಲ್ ಧರ್ಮೇಗೌಡ ಅವರ ಸಾವಿನ ಸಂಗತಿ ನಿಜಕ್ಕೂ ನೋವು ತರಿಸುವಂತದ್ದು ಎಂದರು. ಪ್ರಾರ್ಥಿಸ್ತೇನೆ ಮತ್ತು ಅವರ ಆತ್ಮಕ್ಕೆ ಶಾಂತಿಯನ್ನ ಪರಮಾತ್ಮನಿಗೆ ಪ್ರಾರ್ಥಿಸ್ತೇನೆ. ಇಡೀ ದೇಶಕ್ಕೆ ಒಂದು ಮಾದರಿಯಾದಂತಹ ವ್ಯವಸ್ಥೆಯನ್ನ ಮೈಸೂರು ರಾಜರು ಅವತ್ತಿನ ಅಲ್ಲಿಯ ಆಡಳಿತ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಗೆ, ಸಂಸದೀಯ ವ್ಯವಸ್ಥೆಗೆ ಒಂದು ಭದ್ರವಾದಂತಹ ಒಂದು ಬುನಾದಿಯನ್ನ ಅವರು ಹಾಕಿದ್ರು. ಆ ಭದ್ರವಾದ ಬುನಾದಿಯ ಮೇಲೆ ಸ್ವಾತಂತ್ರ್ಯ ನಂತರವೂ ಸಹ ನಮ್ಮ ಸಂವಿಧಾನದ ಅಡಿಯಲ್ಲಿ ಈ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನ ದೃಢೀಕರಿಸಿರುವುದನ್ನ ನಾವು ಕಾಣಬಹುದು. ಅನುಚ್ಛೇದ 168, 169 ಅಡಿಯಲ್ಲಿ ಈ ವಿಧಾನ ಮಂಡಲಗಳನ್ನ ಇನ್ನಷ್ಟು ಹೆಚ್ಚು ಶಕ್ತಿಶಾಲಿಯಾಗಿ ರೂಪುಗೊಳಿಸಿರುವಂತಹ ಸಂವಿಧಾನ ತಜ್ಞರ ಹಿರಿಯರ ಎಲ್ಲರನ್ನೂ ಸ್ಮರಿಸಿಕೊಳ್ಳಬಹುದು ನಾವು. ಅನಾರೋಗ್ಯದ ಕಾರಣ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ದಾಖಲಾಗಿರುವ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ ಅವರನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದರು. ಮುಖ್ಯಮಂತ್ರಿ ಅವರೊಂದಿಗೆ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ ಮತ್ತು ಲಕ್ಷ್ಮಣ ಸವದಿ ಸೇರಿದಂತೆ ಕೆಲ ಸಚಿವರು ಸಹ ಆಸ್ಪತ್ರೆಗೆ ಭೇಟಿ ನೀಡಿ ಸದಾನಂದ ಗೌಡರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದರು. ಬಳಿಕ ಸಚಿವರಾದ ಬಸವರಾಜ ಬೊಮ್ಮಾಯಿ, ಡಾಕ್ಟರ್ ಕೆ ಸುಧಾಕರ್, ಗೋಪಾಲಯ್ಯ ಹಾಗೂ ಬಿಸಿ ಪಾಟೀಲ್ ಅವರು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಸಚಿವ ಸದಾನಂದ ಗೌಡ ಅವರ ಆರೋಗ್ಯ ವಿಚಾರಿಸಿದರು. ಬಸವರಾಜ ಬೊಮ್ಮಾಯಿ, ಸದಾನಂದ ಗೌಡರು ಸಂಪೂರ್ಣ ಚೇತರಿಸಿಕೊಂಡಿದ್ದಾರೆ, ವೈದ್ಯರು ವಿಶ್ರಾಂತಿ ಪಡೆಯಲು ಸೂಚಿಸಿದ್ದಾರೆ, ಶೀಘ್ರದಲ್ಲೇ ಗುಣಮುಖರಾಗಲಿದ್ದಾರೆ ಎಂದು ತಿಳಿಸಿದರು. ಅದರಿಂದ ಯಾವುದೇ ತೊಂದರೆ ಇಲ್ಲ. ಡಾಕ್ಟರ್ ಎಷ್ಟು ದಿವಸ ರೆಸ್ಟ್ ಹೋಗ್ಬೇಕು ಹೇಳ್ತಾರೆ, ಅಷ್ಟು ದಿವಸ ರೆಸ್ಟ್ ಹೋಗ್ತಾರೆ. ನಮ್ಮ ಹತ್ರ ಒಂದು ಸುಮಾರು 10 ನಿಮಿಷ 15 ನಿಮಿಷ ಮಾತನಾಡಿ ದೇಶದ್ದು ರಾಜ್ಯದ್ದು ಎಲ್ಲ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ದಾರೆ. ಹೀಗಾಗಿ ಅವರ ಆರೋಗ್ಯ ದೃಷ್ಟಿಯಿಂದ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ. ಬೆಂಗಳೂರಿನಿಂದ ಇನ್ನು ಮುಂದೆ ಕೇವಲ 10 ರೂಪಾಯಿಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತಲುಪಬಹುದು. ಇಂತಹದ್ದೊಂದು ಯೋಜನೆಗೆ ಇಂದು ಚಾಲನೆ ದೊರೆತಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ಉಪನಗರ ವಿಶೇಷ ರೈಲು ಸೇವೆ ಇಂದಿನಿಂದ ಆರಂಭವಾಗಿದ್ದು, ಇದಕ್ಕಾಗಿ ಏರ್ಪೋರ್ಟ್ ರೈಲ್ವೆ ಹಾಲ್ಟ್ ಸ್ಟೇಷನ್ ಸ್ಥಾಪಿಸಲಾಗಿದೆ. ನಗರದ ವಿವಿಧೆಡೆಗಳಿಂದ ಆಗಮಿಸುವ ರೈಲುಗಳು ಈ ಹಾಲ್ಟ್ ಸ್ಟೇಷನ್ಗೆ ಬರಲಿವೆ. ದೇವನಹಳ್ಳಿಯಿಂದ 3, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಮತ್ತು ಬಂಗಾರಪೇಟೆಯಿಂದ ತಲಾ 2, ಯಲಹಂಕ, ಯಶವಂತಪುರ ಹಾಗೂ ಬೆಂಗಳೂರು ಕಂಟೋನ್ಮೆಂಟ್ನಿಂದ ತಲಾ 1 ರೈಲು ಈ ಮಾರ್ಗಗಳಲ್ಲಿ ಸಂಚರಿಸಲಿವೆ. ಪ್ರಾರಂಭಿಕ ಹಂತದಲ್ಲಿ ಒಟ್ಟು 10 ರೈಲುಗಳು ಸೇವೆಗೆ ಲಭ್ಯವಾಗಿದ್ದು, ಪ್ರಯಾಣಿಕರ ಪ್ರತಿಕ್ರಿಯೆ ಆಧರಿಸಿ ರೈಲುಗಳ ಸಂಖ್ಯೆಯಲ್ಲಿ ಹೆಚ್ಚಳ ಮಾಡಲು ನೈಋತ್ಯ ರೈಲ್ವೆ ವಲಯ ನಿರ್ಧರಿಸಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಇಂದು ಬೆಳಗ್ಗೆ ಹೊರಟ ಪ್ರಪ್ರಥಮ ರೈಲಿನಲ್ಲಿ ಸಂಸದ ಪಿಸಿ ಮೋಹನ್, ರೈಲ್ವೆ ಅಧಿಕಾರಿಗಳು, ಡಿಆರ್ಎಂಒ ಅಶೋಕ್ ಶರ್ಮಾ ಪ್ರಯಾಣ ಬೆಳೆಸಿದರು. ಬಳಿಕ ಪಿಸಿ ಮೋಹನ್, ಈ ಭಾಗದ ಜನರ ಬಹುದಿನದ ಕನಸು ಇಂದು ನನಸಾಗಿದ್ದು, ಅತ್ಯಂತ ಕಡಿಮೆ ಬೆಲೆಯಲ್ಲಿ ಪ್ರಯಾಣಿಕರು ವಿಮಾನ ನಿಲ್ದಾಣ ತಲುಪಬಹುದು ಎಂದು ತಿಳಿಸಿದರು. ಇದೊಂದು ಬಹಳ ಸಂತೋಷದ ಸುದ್ದಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹೇಳಿದ್ರೆ ಇದು ಈ ಭಾಗದ ಜನರ ಒಂದು ಬಹುದಿನದ ಕನಸು. ಡಿಆರ್ಎಂಒ ಅಶೋಕ್ ಶರ್ಮಾ, ಪ್ರಯಾಣಿಕರು ವಿಮಾನ ನಿಲ್ದಾಣಕ್ಕೆ ಬರಲು ಸಾಕಷ್ಟು ಸಮಯ ವ್ಯರ್ಥ ಮಾಡಬೇಕಿತ್ತು. ಇನ್ನು ಮುಂದೆ 1 ಗಂಟೆಯೊಳಗೆ ಕೇವಲ 10 ರೂಪಾಯಿಯಲ್ಲಿ ಪ್ರಯಾಣ ಮಾಡಬಹುದು ಎಂದರು. ನೈಋತ್ಯ ರೈಲ್ವೆ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಇ ವಿಜಯ, ದೇಶಗಳಲ್ಲಿ ಅತಿ ದೊಡ್ಡ ವಿಮಾನ ನಿಲ್ದಾಣಗಳಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಒಂದಾಗಿದ್ದು, ಬೆಂಗಳೂರಿನ ಕೇಂದ್ರ ಭಾಗದಿಂದ ಇಲ್ಲಿಗೆ ತಲುಪಲು 2 ತಾಸಿಗೂ ಹೆಚ್ಚಿನ ಸಮಯವಾಗುತ್ತಿತ್ತು.
ಇದೀಗ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ಉಪನಗರ ರೈಲು ಸೇವೆಯಿಂದ ಪ್ರಯಾಣಿಕರಿಗೆ ಸಾಕಷ್ಟು ಅನುಕೂಲವಾಗಿದೆ ಎಂದು ತಿಳಿಸಿದರು. ತುಂಬಾ ಇನ್ಕನ್ವೀನಿಯನ್ಸ್ ಇತ್ತು, ಅದರ ಸಲುವಾಗಿ ಇದನ್ನು ಗಮನದಲ್ಲಿಟ್ಕೊಂಡು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಅಂಡ್ ಸೌತ್ ವೆಸ್ಟರ್ನ್ ರೈಲ್ವೆ ಇವರಿಬ್ಬರು ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ರೈಲ್ವೆ ಪ್ರಿಮಿಸಸ್ನಲ್ಲಿ ನಮ್ಮ ಯಲಹಂಕ ದೇವನಹಳ್ಳಿ ರೈಲ್ ವಿಭಾಗದಲ್ಲಿ ಆ ಏರ್ಪೋರ್ಟ್ ಹತ್ತಿರ ಒಂದು ಹೊಸದಾಗಿ ಏರ್ಪೋರ್ಟ್ ಹಾಲ್ಟ್ ಸ್ಟೇಷನ್ ಅಂತ ನಿರ್ಮಿಸಿದ್ದೀವಿ. ಇದಕ್ಕೆ ಲ್ಯಾಂಡ್ ರೈಲ್ವೆ ಸೌತ್ ವೆಸ್ಟರ್ನ್ ರೈಲ್ವೆ ಬ್ಯಾಂಗ್ಳೂರು ಡಿವಿಷನ್ನಿಂದ ನಾವು ಕೊಟ್ಟಿದ್ದೀವಿ ರೈಲ್ವೆ ಲ್ಯಾಂಡ್. ಹಂಗೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥಾರಿಟಿಯವರು ಅಲ್ಲಿ ಸ್ಟೇಷನ್ನ ನಿರ್ಮಿಸಿದ್ದಾರೆ, ಒಂದು ಮಾಡರ್ನ್ ಸ್ಟೇಷನ್ ಬಿಲ್ಡಿಂಗ್ನ. ಇಲ್ಲಿ ಇಳಿಯುವ ಪ್ರಯಾಣಿಕರಿಗೆ ಹಂಗೆ ಏರ್ಪೋರ್ಟ್ ಹೋಗಲಿಕ್ಕೆ ಶಟಲ್ ಬಸ್ ವ್ಯವಸ್ಥೆ ಮಾಡವರೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು. ಇಲ್ಲಿಂದ ಪ್ರಯಾಣಿಕರು ಇಳಿದ್ರ ಮೇಲೆ ಅವ್ರಿಗೆ ಏರ್ಪೋರ್ಟ್ ಅವರೇ ಕರ್ಕೊಂಡು ಹೋಗ್ತಾರೆ ಶಟಲ್ ಬಸ್ಸಲ್ಲಿ. ಈ ಉಪನಗರ ರೈಲು ಸೇವೆ ಆರಂಭವಾಗಿರುವುದಕ್ಕೆ ಕೇಂದ್ರ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳು ಹಾಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಡಳಿತ ವೈಫಲ್ಯ ವಿರೋಧಿಸಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿಂದು ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ನಡೆಸಿತು. ಶಾಸಕರಾದ ರಾಮಲಿಂಗಾರೆಡ್ಡಿ, ಬಿಕೆ ಹರಿಪ್ರಸಾದ್, ರಿಜ್ವಾನ್ ಅರ್ಷದ್ ಸೇರಿದಂತೆ ಅನೇಕ ನಾಯಕರು ಉಪಸ್ಥಿತರಿದ್ದರು. ಈ ವೇಳೆ ಡಿಕೆ ಶಿವಕುಮಾರ್ 2021ನೇ ವರ್ಷವನ್ನು ಕಾಂಗ್ರೆಸ್ ಪಕ್ಷ ಈಗಾಗಲೇ ಹೋರಾಟದ ವರ್ಷವೆಂದು ಘೋಷಿಸಿದೆ. ಆರಂಭಿಕ ಹಂತದಲ್ಲಿ ರಾಜ್ಯದ 150 ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದರು. ಸ್ಥಳೀಯ ವಾರ್ಡ್ ಕ್ಷೇತ್ರಗಳಲ್ಲಿ ರಾಜ್ಯ ಸರ್ಕಾರ ಮತ್ತು ಆಯಾ ಪಾಲಿಕೆಗಳ ವಿರುದ್ಧ ಹೋರಾಟ ನಡೆಸಲಾಗುವುದು ಎಂದು ಹೇಳಿದ ಅವರು, ಇದೇ ವೇಳೆ ಕಾಂಗ್ರೆಸ್ ಪಕ್ಷದ ಸಂಘಟನೆಗೂ ಒತ್ತು ನೀಡಲಾಗುತ್ತದೆ ಎಂದರು. ಹೋರಾಟ ಮತ್ತು ಸಂಘಟನೆ ನಮ್ಮ ಸ್ಥಳೀಯ ಏನು ನಗರಗಳಲ್ಲಿದೆ, ಕ್ಷೇತ್ರಗಳಲ್ಲಿದೆ, ಆ ಸಮಸ್ಯೆಗಳನ್ನ ಮುಂದಿಟ್ಕೊಂಡು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಹೋರಾಟವನ್ನ ಪ್ರಾರಂಭ ಮಾಡಲಿಕ್ಕೆ ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ಜಾನಪದ ಅಕಾಡೆಮಿ 2020ನೇ ಸಾಲಿನ ರಾಜ್ಯ ಮಟ್ಟದ ವಾರ್ಷಿಕ ಗೌರವ ಪ್ರಶಸ್ತಿ ಹಾಗೂ ಜಾನಪದ ತಜ್ಞ ಪ್ರಶಸ್ತಿಯನ್ನು ಪ್ರಕಟಿಸಲಾಗಿದೆ. ಚಾಮರಾಜನಗರದಲ್ಲಿ ಇಂದು ಜಾನಪದ ಅಕಾಡೆಮಿ ಅಧ್ಯಕ್ಷೆ ಮಾತಾ ಬಿ ಮಂಜಮ್ಮ ಜೋಗುತಿ ಪ್ರಶಸ್ತಿ ವಿಜೇತರ ಪಟ್ಟಿ ಬಿಡುಗಡೆ ಮಾಡಿದರು. ಈ ವೇಳೆ ಅವರು ಡಾಕ್ಟರ್ ಜಿ ಶಂ ಪರಮಶಿವಯ್ಯ ಜಾನಪದ ಪ್ರಶಸ್ತಿಗೆ ಮಂಗಳೂರಿನ ಡಾಕ್ಟರ್ ಗಾಯತ್ರಿ ನಾವಡ, ಡಾಕ್ಟರ್ ಗದ್ದಿಗಿ ಮಠ ಜಾನಪದ ತಜ್ಞ ಪ್ರಶಸ್ತಿಗೆ ಕಲಬುರಗಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಬಸವರಾಜ ಸಬರದ ಅವರನ್ನು ಆಯ್ಕೆ ಮಾಡಲಾಗಿದ್ದು, ಪ್ರಶಸ್ತಿ ತಲಾ 50,000 ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಫಲಕವನ್ನು ಒಳಗೊಂಡಿದೆ. ಅದೇ ರೀತಿ ವಾರ್ಷಿಕ ಗೌರವ ಪುರಸ್ಕಾರ 30 ಮಂದಿ ಕಲಾವಿದರಿಗೆ ನೀಡಲು ಉದ್ದೇಶಿಸಲಾಗಿದ್ದು, ಪ್ರತಿಯೊಬ್ಬರಿಗೂ ತಲಾ 25,000 ರೂಪಾಯಿ ನಗದು ಪ್ರಶಸ್ತಿ ಫಲಕ ನೀಡಲಾಗುವುದು ಎಂದು ಹೇಳಿದರು. ಕಲಾವಿದರಿದ್ದಾರೆ, ಅಂತಹ ಕಲಾವಿದರನ್ನ 30 ಜಿಲ್ಲೆಯಿಂದ 30,000 ರೂಪಾಯಿ, 25,000 ರೂಪಾಯಿ ಪ್ರಶಸ್ತಿ ಫಲಕ, ಶಾಲು, ಹಾರ, ಗೌರವಗಳೊಂದಿಗೆ ಅವರಿಗೆ ಸನ್ಮಾನವನ್ನ ಮಾಡ್ತೀವಿ. ಪ್ರಶಸ್ತಿ ಸಮಾರಂಭ ಮತ್ತು 18-19ನೇ ಸಾಲಿನ ಪುಸ್ತಕ ಬಹುಮಾನನ ನಾವು ಕೊಡ್ಬೇಕು. ಮೊನ್ನೆ 4 ವರ್ಷದ ಕೊಟ್ಟಿವಿ, 19 ಸೇರಿಸಿ 20ನೇ ಸಾಲಿನಲ್ಲಿ ಕೊಡಬೇಕು. ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ನಿಯಮಿತ ನೂತನ ಕಚೇರಿಯನ್ನು ಬೆಂಗಳೂರಿನಲ್ಲಿಂದು ನಿಗಮದ ಅಧ್ಯಕ್ಷ ಕೆ ರವೀಂದ್ರ ಶೆಟ್ಟಿ ಉದ್ಘಾಟಿಸಿದರು. ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ವಿಜಯಪ್ರಕಾಶ್ ಸೇರಿದಂತೆ ಸಿಬ್ಬಂದಿಗಳು, ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ವೇಳೆ ವಿಜಯಪ್ರಕಾಶ್ ಅತ್ಯಂತ ಹಿಂದುಳಿದವರ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯವನ್ನು ಸಮಾಜದ ಮುಖ್ಯ ವಾಹಿನಿಗೆ ತರಲು ರಾಜ್ಯ ಸರ್ಕಾರ ನಿಗಮವನ್ನು ಸ್ಥಾಪಿಸಿದೆ. ನಿಗಮದ ಸೌಲಭ್ಯವನ್ನು ಸಮುದಾಯ ಪಡೆದುಕೊಂಡು ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಳ್ಳಬೇಕಾಗಿದೆ ಎಂದರು. ವರ್ಗಗಳಿಗೆ ಸೇರಿದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮಾಜದ ಸಮಗ್ರ ಅಭಿವೃದ್ಧಿ, ಸರ್ವಾಂಗೀಣವಾದಂತಹ ಪ್ರಗತಿಗೆ ಪೂರಕವಾಗಬೇಕು ಅನ್ನುವ ಒಂದು ವಿಶೇಷವಾದ ಆದ್ಯತೆಯೊಂದಿಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ನಿಗಮವನ್ನು ಸ್ಥಾಪಿಸಿ ಈ ನಿಗಮಕ್ಕೆ ವಿಶೇಷವಾದಂತಹ ಒಂದು ಕಳಕಳಿ ಮತ್ತು ಒತ್ತನ್ನು ಅವರು ನೀಡಿರುವುದನ್ನು ಈ ಸಂದರ್ಭದಲ್ಲಿ ತುಂಬಾ ಗೌರವಪೂರ್ವಕವಾಗಿ ನಾನು ನೆನೆಸಲಿಕ್ಕೆ ಇಚ್ಛೆಪಡ್ತೀನಿ.
2 ಕೋವಿಡ್ ಲಸಿಕೆಗಳ ನಿರ್ಬಂಧಿತ ತುರ್ತು ಬಳಕೆಗೆ ಅನುಮೋದನೆ ನೀಡಿದ ಬಳಿಕ ಸುಳ್ಳು ಸುದ್ದಿ ಹರಡುತ್ತಿರುವವರ ವಿರುದ್ಧ ಕೇಂದ್ರ ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಹರ್ಷವರ್ಧನ್ ವಾಗ್ದಾಳಿ ನಡೆಸಿದ್ದಾರೆ. ಸರಣಿ ಟ್ವೀಟ್ನಲ್ಲಿ ಅವರು ಅಪಪ್ರಚಾರ ಮಾಡುತ್ತಿರುವವರು ಚಿಕಿತ್ಸಾಲಯ ಪ್ರಯೋಗ ವಿಧಾನದಲ್ಲಿ ಕೋವ್ಯಾಕ್ಸಿನ್ EUA ವಿಭಿನ್ನ ಮತ್ತು ಷರತ್ತುಬದ್ಧವಾಗಿದೆ ಎಂಬುದನ್ನು ಮೊದಲು ತಿಳಿಯಬೇಕು. ಕೋವ್ಯಾಕ್ಸಿನ್ EUA ಕೋವಿಶೀಲ್ಡ್ಗಿಂತ ವಿಭಿನ್ನವಾಗಿದೆ, ಏಕೆಂದರೆ ಅದರ ಉಪಯೋಗ ಚಿಕಿತ್ಸಾಲಯ ಪ್ರಯೋಗದ ವಿಧಾನದಲ್ಲಿ ಇರುತ್ತದೆ. ಕೋವ್ಯಾಕ್ಸಿನ್ ಸ್ವೀಕರಿಸುವ ಎಲ್ಲರನ್ನೂ ಚಿಕಿತ್ಸಾಲಯ ಪ್ರಯೋಗದ ರೀತಿಯಲ್ಲೇ ನಿಗಾ ಇಡಲಾಗುವುದು. ಎಲ್ಲ ಪಾರದರ್ಶಕ ಪರಾಮರ್ಶೆಯ ಬಳಿಕ ಕೋವ್ಯಾಕ್ಸಿನ್ಗೆ ಅನುಮೋದನೆ ನೀಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕೋವಿಡ್-19 ನಿಗ್ರಹಕ್ಕೆ ತಮ್ಮ ಸಂಸ್ಥೆ ಅಭಿವೃದ್ಧಿಪಡಿಸಿರುವ ಕೋವ್ಯಾಕ್ಸಿನ್ ಲಸಿಕೆ ಕೇವಲ ಭಾರತದಲ್ಲಿ ಮಾತ್ರವೇ ಅಲ್ಲ, ವಿಶ್ವದ 12 ರಾಷ್ಟ್ರಗಳಲ್ಲಿ ನಡೆಯುತ್ತಿದೆ ಎಂದು ಭಾರತ್ ಬಯೋಟೆಕ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಕೃಷ್ಣ ಯಲ್ಲಾ ತಿಳಿಸಿದ್ದಾರೆ. ಭಾರತ್ ಬಯೋಟೆಕ್ ಕೇವಲ ಭಾರತಕ್ಕೆ ಸೀಮಿತವಾದ ಸಂಸ್ಥೆಯಲ್ಲ, ಇದು ಜಾಗತಿಕ ಸಂಸ್ಥೆಯಾಗಿದೆ. ಆದರೂ ಕೆಲವರು ಅನಗತ್ಯವಾಗಿ ವದಂತಿ ಹಬ್ಬಿಸಿ ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ವಿಷಾದಿಸಿದರು. ಪಾರದರ್ಶಕತೆಯನ್ನು ಪ್ರಶ್ನಿಸುವವರು ಅಂತಾರಾಷ್ಟ್ರೀಯ ಪ್ರಕಟಣೆಗಳ ತುಲನೆ ಮಾಡಲಿ. ತಮ್ಮ ಸಂಸ್ಥೆ ಯಾವುದರಲ್ಲೂ ಕಡಿಮೆ ಇಲ್ಲ. 70ಕ್ಕೂ ಹೆಚ್ಚು ಲೇಖನಗಳು ಅಂತಾರಾಷ್ಟ್ರೀಯ ನಿಯತಕಾಲಿಕೆಗಳಲ್ಲಿ ಪ್ರಕಟವಾಗಿವೆ ಎಂದರು. ಕೊರೋನಾ ವೈರಾಣು ಪ್ರಸರಣ ನಿಗ್ರಹಕ್ಕೆ ದೇಶದಲ್ಲಿ ಲಸಿಕೆಯ ತುರ್ತು ಬಳಕೆಗೆ ಅನುಮತಿ ನೀಡಿರುವ ಸರ್ಕಾರದ ನಿರ್ಧಾರವನ್ನು ವೈದ್ಯಕೀಯ ರಂಗದ ತಜ್ಞರು ಸ್ವಾಗತಿಸಿದ್ದಾರೆ. ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಏಮ್ಸ್ ನಿರ್ದೇಶಕ ಡಾಕ್ಟರ್ ರಣದೀಪ್ ಸಿಂಗ್ ಗುಲೇರಿಯಾ ದೇಶೀಯ ಲಸಿಕೆ ಭಾರತೀಯ ಪ್ರಯೋಗಾಲಯಗಳ ಶ್ರಮವನ್ನು ಶ್ಲಾಘಿಸಿದ್ದಾರೆ. ದೇಶದಲ್ಲಿಯೇ ಸಂಶೋಧನೆ ನಡೆಸಲಾಗಿದ್ದು ಇದು ನೈಜ ದೇಶೀಯ ಲಸಿಕೆಯಾಗಿದೆ. ಈ ಲಸಿಕೆಗಳು ಅತ್ಯಂತ ಅಗ್ಗವಾಗಿದ್ದು ಇವುಗಳನ್ನು 2 ರಿಂದ 8 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ದಾಸ್ತಾನು ಮಾಡಬಹುದಾದ ಕಾರಣ ಲಸಿಕೆ ನೀಡಿಕೆ ಸುಲಭವಾಗುತ್ತದೆ ಎಂದು ಹೇಳಿದ್ದಾರೆ. ದೆಹಲಿಯ ಶ್ರೀ ಗಂಗಾರಾಮ್ ಆಸ್ಪತ್ರೆಯ ಲೆಫ್ಟಿನೆಂಟ್ ಜನರಲ್ ವೇದ್ ಚತುರ್ವೇದಿ ಸರ್ಕಾರ ಅನುಮೋದಿಸಿರುವ ಲಸಿಕೆ ಸಂಪೂರ್ಣ ಸುರಕ್ಷಿತವಾಗಿದೆ ಎಂದು ತಿಳಿಸಿದ್ದಾರೆ. ಮೇದಾಂತ ಮೇದಿಸಿಟಿಯ ಡಾಕ್ಟರ್ ನರೇಶ್ ಟೆಹರಾನ್ 2 ಡೋಸ್ ಲಸಿಕೆ ಪಡೆದ ತರುವಾಯ ಇದು ಅತ್ಯಂತ ಪರಿಣಾಮಕಾರಿ ಎಂದು ಹೇಳಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ ಭಾರತ 2 ಕೊರೋನಾ ಲಸಿಕೆ ಬಳಕೆಗೆ ಅನುಮತಿ ನೀಡಿರುವುದನ್ನು ಸ್ವಾಗತಿಸಿದೆ. WHO ಪ್ರಾದೇಶಿಕ ನಿರ್ದೇಶಕ ಡಾಕ್ಟರ್ ಪೂನಂ ಕ್ಷೇತ್ರಪಾಲ್ ಸಿಂಗ್ ದಕ್ಷಿಣ ಏಷ್ಯಾ ಪ್ರಾಂತ್ಯದಲ್ಲಿ ಕೋವಿಡ್ ಲಸಿಕೆ ಬಳಕೆಗೆ ಅಧಿಕೃತ ಅನುಮೋದನೆ ನೀಡಿರುವುದನ್ನು ವಿಶ್ವ ಆರೋಗ್ಯ ಸಂಸ್ಥೆ ಸ್ವಾಗತಿಸುತ್ತದೆ ಎಂದು ಹೇಳಿದ್ದಾರೆ. ನಿನ್ನೆ ಭಾರತೀಯ ಔಷಧ ಮಹಾನಿಯಂತ್ರಕರು ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಕೋವಿಶೀಲ್ಡ್ ಮತ್ತು ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ನ ತುರ್ತು ಬಳಕೆಗೆ ಅನುಮೋದನೆ ನೀಡಿದ್ದರು. ವಾಣಿಜ್ಯೋದ್ಯಮಿ ಹಾಗೂ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರ ಅಳಿಯ ರಾಬರ್ಟ್ ವಾದ್ರಾ ಅವರ ಕಂಪನಿಗೆ ಸೇರಿದ ಕೆಲವು ಬೇನಾಮಿ ಸಂಪತ್ತಿಗೆ ಸಂಬಂಧಿಸಿದಂತೆ ವಾದ್ರಾ ಅವರಿಂದ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಇಂದು ಹೇಳಿಕೆ ಪಡೆದಿದ್ದಾರೆ. ಪೂರ್ವ ದೆಹಲಿಯಲ್ಲಿರುವ ಸುಖದೇವ್ ವಿಹಾನ್ನ ವಾದ್ರಾ ಕಚೇರಿಗೆ ಇಂದು ಮಧ್ಯಾಹ್ನ ಆಗಮಿಸಿದ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಹೇಳಿಕೆ ಪಡೆದಿದ್ದಾರೆ. ಈ ಮುನ್ನ ಬಿಕನೇರ್, ಪಂಚಕುಲ, ಹರಿಯಾಣ, ಇಂಗ್ಲೆಂಡ್ ಸೇರಿದಂತೆ ಹಲವೆಡೆ ಬೇನಾಮಿ ಆಸ್ತಿ ಸಂಬಂಧಿಸಿದಂತೆ ವಾದ್ರಾ ಅವರಿಗೆ ಕೆಲ ದಿನಗಳ ಹಿಂದೆ ನೋಟಿಸ್ ನೀಡಿ ಕಚೇರಿಗೆ ಬಂದು ಮಾಹಿತಿ ನೀಡುವಂತೆ ಸೂಚಿಸಲಾಗಿತ್ತು. ಆದರೆ ಕೊರೋನಾ ಹಿನ್ನೆಲೆಯಲ್ಲಿ ವಾದ್ರಾ ನಿರಾಕರಿಸಿದ್ದರು. ಭಾರತದಲ್ಲಿನ ಪ್ರವಾಸಿ ತಾಣಗಳ ಸುಗಮ ಸಂಚಾರಕ್ಕೆ ಅನುಕೂಲವಾಗುವಂತೆ ಗೂಗಲ್ ಸಹಯೋಗದಲ್ಲಿ ಕೇಂದ್ರ ಸರ್ಕಾರ ಮಾರ್ಗನಕ್ಷೆ ಸಿದ್ಧಪಡಿಸಲಿದೆ ಎಂದು ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್ ತಿಳಿಸಿದ್ದಾರೆ. ದೇಶದಲ್ಲಿ ಹೆಚ್ಚು ಪ್ರಚಾರದಲ್ಲಿ ಇರದ ತಾಣಗಳನ್ನು ಮತ್ತಷ್ಟು ಜನಪ್ರಿಯಗೊಳಿಸಲು ಪ್ರವಾಸೋದ್ಯಮ ಹೆದ್ದಾರಿಗಳ ಅಭಿವೃದ್ಧಿಗೆ ಕಾರ್ಯಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಳೆದ 5 ವರ್ಷಗಳಿಂದ ಕೇಂದ್ರ ಸರ್ಕಾರ ಪ್ರವಾಸೋದ್ಯಮ ವಲಯದ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ. ಸ್ವದೇಶ ದರ್ಶನ ಸೇರಿದಂತೆ ದೇಶದ ಪ್ರವಾಸೋದ್ಯಮ ಮತ್ತು ರಮ್ಯ ತಾಣಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲು ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದೆ ಎಂದು ತಿಳಿಸಿದರು. 51ನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಇದೇ ತಿಂಗಳ 16 ರಿಂದ 24ರವರೆಗೆ ಗೋವಾದಲ್ಲಿ ನಡೆಯಲಿದೆ. ಈ ಚಲನಚಿತ್ರೋತ್ಸವದಲ್ಲಿ ವಿಶ್ವದಾದ್ಯಂತ ಸುಮಾರು 224 ಖ್ಯಾತ ಚಲನಚಿತ್ರಗಳು ಪ್ರದರ್ಶನಗೊಳ್ಳಲಿವೆ. ಭಾರತೀಯ ಪನೋರಮಾ ವಿಭಾಗದ 21 ನಾನ್ ಫೀಚರ್ ಹಾಗೂ 26 ಫೀಚರ್ ಸಿನಿಮಾಗಳು ಪ್ರದರ್ಶನವಾಗಲಿವೆ. ಮೊದಲ ಬಾರಿಗೆ ಈ ಚಿತ್ರೋತ್ಸವ ವಿಶೇಷ ಮಾದರಿಯಲ್ಲಿ ನಡೆಯಲಿದ್ದು ಆನ್ಲೈನ್ ಜೊತೆಗೆ ಖುದ್ದಾಗಿ ಪಾಲ್ಗೊಳ್ಳಬಹುದಾಗಿದೆ. ಚಲನಚಿತ್ರೋತ್ಸವದಲ್ಲಿ ಭಾಗವಹಿಸುವವರಿಗೆ ಇಂದಿನಿಂದ ವರ್ಚುವಲ್ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದ್ದು ಇದೇ ತಿಂಗಳ 10ರವರೆಗೆ ಅವಕಾಶ ನೀಡಲಾಗಿದೆ.
ಜಾಲತಾಣ virtual.iffigoa.org ನಲ್ಲಿ ನೋಂದಣಿಗೆ ಅವಕಾಶ ಕಲ್ಪಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಸೇರಿದಂತೆ ಸುತ್ತಮುತ್ತಲ ಗ್ರಾಮೀಣ ಭಾಗದಲ್ಲಿ ಹಸಿ ಅಡಿಕೆ ಕೊಯ್ಯುವಿಕೆ, ಸಂಸ್ಕರಣೆ, ಕೆಂಪು ಅಡಿಕೆ ತಯಾರಿಸುವಿಕೆ ಭರದಿಂದ ಸಾಗಿದೆ. ಕೆಂಪು ಅಡಿಕೆ ತಯಾರಿಸಲು ಮತ್ತು ಅದನ್ನು ಬೇಯಿಸಲು ನೂತನವಾಗಿ ಆವಿಷ್ಕರಿಸಿರುವ ಯಂತ್ರವನ್ನು ಬಳಸಿಕೊಳ್ಳುತ್ತಿದ್ದು, ಈ ಭಾಗದ ಅಡಿಕೆ ಬೆಳೆಗಾರರಿಗೆ ವರದಾನವಾಗಿ ಪರಿಣಮಿಸಿದೆ. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ 25 ಲಕ್ಷ ರೂಪಾಯಿಯಲ್ಲಿ ಅಡಿಕೆ ಬೇಯಿಸುವ ಯಂತ್ರವನ್ನು ಖರೀದಿ ಮಾಡಲಾಗಿದ್ದು, ಈ ಯಂತ್ರವನ್ನು ಶಿರಸಿಯ ಅರುಣ್ ಕುಮಾರ್ ಜೋಶಿ ತಯಾರು ಮಾಡಿದ್ದಾರೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ರೈತ ಸುಧೀರ್ ಬಲಸೆ, ಹೊಸ ಯಂತ್ರದ ಸಹಕಾರದಿಂದ ಅಡಕೆ ತಯಾರಿಕೆಗೆ ಹಿಡಿಯುತ್ತಿದ್ದ ಸಮಯ ಕಡಿಮೆಯಾಗಿದೆ, ಹಣ ಶ್ರಮ ಉಳಿತಾಯವಾಗಿದೆ, ಅತ್ಯಂತ ಉಪಕಾರಿ ಎಂದು ತಿಳಿಸಿದ್ದಾರೆ. ತೋಟಗಾರಿಕಾ ಇಲಾಖೆಯವರ ಮಾರ್ಗದರ್ಶನದಲ್ಲಿ ನಾವು 25 ಲಕ್ಷ ವೆಚ್ಚದ ಘಟಕವನ್ನು ನಾವು ಪಡ್ಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಾವು ಅಡಿಕೆ ಬೇಯಿಸುವ ಬಾಯ್ಲರ್ ಜೋಶಿ ಆ್ಯಂಡ್ ಕಂಪನಿಯವರು ನಮಗೆ ಇದು ಹೊಸ ಆವಿಷ್ಕಾರ ಅರುಣ್ ಕುಮಾರ್ ಜೋಶಿಯವರು ಒದಗಿಸ್ಕೊಟ್ಟಿದ್ದಾರೆ. ಸ್ವತಃ ಅರುಣ್ ಕುಮಾರ್ ಜೋಶಿಯವರು ಕೃಷಿಕರಾಗಿರೋದ್ರಿಂದ ಈ ಕೃಷಿ ಕಷ್ಟ ನಷ್ಟಗಳು ಅವರಿಗೆ ಸಾಕಷ್ಟು ಅನುಭವ ಇರೋದರಿಂದ ರೈತರಿಗೆ ಉಪಯುಕ್ತ ಆಗುವಂತಹ ಒಂದು ಯೋಜನೆಗಳು ಮಾಡಬೇಕು. ಆ ದಿಶೆಯಲ್ಲಿ ನಮಗೆ ಈ ಬಾಯ್ಲರನ್ನು ಹೊಸ ಆವಿಷ್ಕಾರವಾಗಿ ಮಾಡಿಕೊಟ್ಟಿದ್ದಾರೆ. ಅದರಿಂದ ಶ್ರಮ, ಸಮಯ ಮತ್ತು ಉರುವಲು ಒಟ್ಟಾರೆ ಹಣ ಉಳಿತಾಯ ಆಗ್ತದೆ. ನಮಗೆ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿಯಲ್ಲಿ ಈ ಮುಂಚೆ ಅಡಿಕೆ ಬೇಯಿಸುತ್ತಿದ್ದೆವು. ಸಿಕ್ಕಿದೆ. ಹೊಸ ಯಂತ್ರದಿಂದ ಅಡಿಕೆ ಮೊದಲೇನಾಗ್ತಿತ್ತು ಅಂದ್ರೆ ಹಂಡೆಯಲ್ಲಿ ಬೇಯಿಸಬೇಕಾಗಿತ್ತು. ಈ ಕೆಲಸ ನಡೆಯಲಿದೆ. ಬಹಳ ಟೈಮ್ ತಗೊಳ್ತಿತ್ತು. ಅಂದ್ರೆ ಅದನ್ನ ತೋಡೋದು, ತೆಗೆಯೋದು ಬಹಳಷ್ಟು ಟೈಮ್ ತಗೊಳ್ತಿತ್ತು. ಇದು ಸಿಕ್ಕಿರೋದ್ರಿಂದ 4 ತಾಸಲ್ಲಿ ಮಾಡೋ ಕೆಲಸ ನಮಗೆ ಈಗ 2 ತಾಸಲ್ಲಿ ಮಾಡುವಂತಾಗಿದೆ. ಈ ಚೈನಿಂದ ನಮಗೆ ಈಸಿಯಾಗಿ ಯಾವುದೇ ಹೆವಿ ವೇಟ್ ಬರೋದಿಲ್ಲ, ಯಾವುದೇ ತೋಡೋದ್ರಿಂದಾಗಲಿ ಯಾವುದೇ ಇಂದಾಗಲಿ. ಸೊ ಇದರಿಂದ ನಮಗೆ ಬಹಳ ಉಪಯೋಗ ಆಗಿದೆ. ಅಡಿಕೆ ಒಣಗಿಸುವಂತ ಡ್ರೈಯರ್, ಅಡಿಕೆ ಯಂತ್ರ ತಯಾರಕ ಅರುಣ್ ಕುಮಾರ್ ಜೋಶಿ ಸ್ವತಃ ಕೃಷಿಕರಾಗಿರುವುದರಿಂದ ರೈತರ ಕಷ್ಟ ಸುಖಗಳ ಅರಿವಿದೆ. ಹೀಗಾಗಿ ಕೈಗೆಟುಕುವ ದರದಲ್ಲಿ ಹೊಸ ಯಂತ್ರವನ್ನು ಆವಿಷ್ಕಾರ ಮಾಡಲಾಗಿದೆ ಎಂದು ಹೇಳಿದರು. ಈ ರೀತಿಯ ಅಡಿಕೆ ಬೇಯಿಸುವ ಬಾಯ್ಲರ್ಗಳಿಗೆ ರೈತರಿಗೆ ಸಹಾಯಧನದ ವ್ಯವಸ್ಥೆ ಇರೋದ್ರಿಂದ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯ ಅಲ್ಲಲ್ಲಿ ಹಾಗೂ ದಕ್ಷಿಣ ಮತ್ತು ಉತ್ತರ ಒಳನಾಡಿನಲ್ಲಿ ಚದುರಿದಂತೆ ಮಳೆಯಾಗಿದೆ. ಧರ್ಮಸ್ಥಳ 5, ಶಿವಮೊಗ್ಗ 4, ಭಾಗಮಂಡಲ ನವಿಲೆ 3, ಸುಳ್ಯ, ಹುಂಚದಕಟ್ಟೆ, ಭದ್ರಾವತಿ, ಲಕ್ಕವಳ್ಳಿ 2, ಬೆಳ್ತಂಗಡಿ, ಸುಬ್ರಹ್ಮಣ್ಯ, ಅರಸಾಳು, ಹೊಸನಗರ, ಕಳಸ ಮತ್ತು ಕೊಪ್ಪದಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಬೀದರ್ನಲ್ಲಿ ಕನಿಷ್ಠ ತಾಪಮಾನ 12.6 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಹಲವು ಕಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರ ಮಳೆ ಸಾಧ್ಯತೆ. ಬೆಳಗಿನ ವೇಳೆ ಕೆಲವೆಡೆ ಮಂಜು ಮುಸುಕುವ ಸಾಧ್ಯತೆ. ಗರಿಷ್ಠ ತಾಪಮಾನ 26 ಹಾಗೂ ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೀಘ್ರದಲ್ಲೇ ಕೋವಿಡ್-19 ಲಸಿಕೆ ವಿತರಣೆ, ವಿಜ್ಞಾನಿಗಳ ಕೊಡುಗೆ ಶ್ಲಾಘನೆ. ಪ್ರತಿಭಟನಾ ನಿರತ ರೈತ ಸಂಘಟನೆಗಳೊಂದಿಗೆ ಸಮಾಲೋಚನೆ, ಮುಂದಿನ ಸಭೆಯಲ್ಲಿ ಆಶಾದಾಯಕ ಫಲಿತಾಂಶ ನಿರೀಕ್ಷೆ, ಸಚಿವ ನರೇಂದ್ರ ಸಿಂಗ್ ತೋಮರ್. ಬಿಜೆಪಿ ಶಾಸಕರೊಂದಿಗೆ ಮುಖ್ಯಮಂತ್ರಿ ಎಸ್ ಯಡಿಯೂರಪ್ಪ ಸಭೆ, ಅಭಿವೃದ್ಧಿ ಕಾರ್ಯ ಸೇರಿ ವಿವಿಧ ವಿಷಯಗಳ ಕುರಿತು ಚರ್ಚೆ. ಹಾಗೂ ವಿಧಾನ ಪರಿಷತ್ತಿನಲ್ಲಿ ನಡೆದ ಘಟನೆ ಕುರಿತು ಶೀಘ್ರದಲ್ಲೇ ಆತ್ಮಾವಲೋಕನ ಸಭೆ, ಸಂವಿಧಾನ ತಜ್ಞರೊಂದಿಗೆ ಸಮಾಲೋಚನೆ. ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ತಪ್ಪದೇ ಮಾಸ್ಕ್ ಧರಿಸಿ. ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ಸರಿಯಾದ ಕ್ರಮದಲ್ಲಿ ಮುಖಗವಸನ್ನು ತಪ್ಪದೇ ಧರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.